ಮುಂದುವರೆದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ಸು. ಮಹಿಳಾ ಶಾಸಕಿಯರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಸಚಿವ ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಸಿಗಲಿದೆಯಾ ಅವಕಾಶ? ಕನಿಷ್ಠ 2ರಿಂದ 3 ಮಹಿಳಾ ಶಾಸಕರಿಗೆ ಸಚಿವ ಭಾಗ್ಯ ಸಾಧ್ಯತೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ನೀಡುವ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆಯಂತೆ. ಹೈಕಮಾಂಡ್ ನಾಯಕರಿಂದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ. ಹೀಗಾಗಿ ಮಹಿಳಾ ಸಚಿವಾಕಾಂಕ್ಷಿಗಳಲ್ಲಿ ನಿರೀಕ್ಷೆ ಅನ್ನೋದು ಹೆಚ್ಚಾಗಿದೆ. ಶಾಸಕಿಯರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ, ಖನೀಜ್ ಫಾತಿಮಾ, ಎಂಎಲ್ಸಿಗಳಾದ ಆರತಿ ಕೃಷ್ಣ, ಉಮಾಶ್ರೀ, ಬಿಲ್ಕಿಶ್ ಬಾನು ಹೆಸರು ಚರ್ಚೆಯಲ್ಲಿದೆ. ಈ ಪಟ್ಟಿಯಲ್ಲಿರುವಂತಹ 2ರಿಂದ 3 ಮಹಿಳಾ ಶಾಸಕರಿಗೆ ಅವಕಾಶ ಸಿಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೊದಲು ಪ್ರಮಾಣ ವಚನ ಸ್ವೀಕರಿಸಿದ್ರಲ್ವಾ ಸಿಎಂ ಜೊತೆಗೆ, ಆಗ್ಲೇ ಯಾರು ಮಹಿಳೆಯರು ಇರಲಿಲ್ಲ ಅಂತ ಅಸಮಾಧಾನಗಳಿತ್ತು. ಏನ್ರಿ ಮಹಿಳೆಯರು ಇನ್ನ ಈ ರೇಂಜ್ನಲ್ಲಿ ಕಡೆಗಣಿಸ್ತೀರಾ ಅಂತ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಿಕ್ಕಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರಿಗೆ. ಮಹಿಳೆಯರಿಗೆ ಯಾವುದೇ ಇಲ್ಲಿ ಸ್ಥಾನಮಾನ ಅನ್ನೋದು ಇಲ್ಲ. ಮಹಿಳೆಯರ ಅಭಿವೃದ್ಧಿ ಆಗಬೇಕು, ಮಹಿಳಾ ಯೋಜನೆಗಳನ್ನು ಜಾರಿಗೆ ತರ್ತೀವಿ, ಪ್ರಿಯಾಂಕಾ ಗಾಂಧಿ ಅವರು ಮಹಿಳೆ, ಈ ಥರದ್ದೆಲ್ಲ ಹೇಳ್ಕೊಂಡು ಬರ್ತೀರಾ, ಬಟ್ ಮಹಿಳೆಯರನ್ನು ಕಡೆಗಣಿಸ್ತೀರಾ ಅನ್ನೋದೊಂದು ಅಸಮಾಧಾನ ಇತ್ತು. ಹಾಗಾಗಿ ಈಗ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ಅಂತ ಇಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ರೇಸ್ನಲ್ಲಿ ಇಲ್ಲೂ ಒಂದು 5-6 ಜನ ಇದ್ದಾರೆ. ಆದರೆ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಎಗೇನ್ ನಿಮಗೆ ಪ್ರಾಂತ್ಯವಾರು, ಸಮುದಾಯವಾರು, ಹಿರಿಯರು, ಕಿರಿಯರು ಇದು ಕೂಡ ಕೌಂಟ್ ಆಗತ್ತೆ. ನಿಮಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಮಹಿಳಾ ಶಾಸಕಿಯರಲ್ಲಿ ಯಾರಿಗಾದ್ರೂ ಅವಕಾಶ ಕೊಟ್ಟರೆ ನಯನಾ ಮೋಟಮ್ಮ ಅನ್ನೋ ಹೆಸರು ಓಡಾಡ್ತಾ ಇದೆ. ಇಲ್ಲ ಹಳೆಬರಿಗೆ ಕೊಡಬೇಕು, ಹಿರಿಯರಿಗೆ ಕೊಡಬೇಕು ಅಂತ ಬಂದಾಗ ಉಮಾಶ್ರೀ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಓಡ್ ಬರ್ತಾ ಇದೆ. ಇದ್ರ ಜೊತೆಗೆ ಇಲ್ಲ ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋದಿದೆ. ಅಲ್ಲೂ ಮುಸ್ಲಿಂ ಸಮುದಾಯದ ಲೀಡರ್ಸ್ಗಳಿದ್ದಾರೆ, ಮಹಿಳೆಯರಲ್ಲೂ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾವ ಸಮುದಾಯ, ಯಾವ ಪ್ರಾಂತ್ಯ, ಯಾವ ಮಾನದಂಡ, ಯಾವ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಮಹಿಳೆಯರಿಗೂ ಅವಕಾಶ ಕೊಡಬೇಕು ಅನ್ನೋದೊಂದು ಆಲೋಚನೆಯಲ್ಲಿ ಇದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ನೋಡಿ, ಮಹಿಳೆಯರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಈ ಹಿಂದೆ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲೇ ಆಗ ಯಾರಿಗೂ ಅವಕಾಶ ಸಿಕ್ಕಿರಲಿಲ್ಲ. ಅದು ತೀರಾ ಅಸಮಾಧಾನಗಳಿಗೆ ಕಾರಣ ಆಗಿತ್ತು. ಯಾರಿಗಾದರೂ ಒಬ್ಬ ಮಹಿಳೆಯರಿಗೆ ನೀವು ಅವಕಾಶ ಕೊಡ್ಬೋದಿತ್ತು ಮೊದಲ ಲಿಸ್ಟ್ನಲ್ಲೇ ಅಂತ. ಈಗ ಕೆಲವರು ಲಾಬಿ ಮಾಡೋರು ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವ್ರ ಮುಖಾಂತರವಾಗಿ ಕೆಲವರು ಒತ್ತಡ ಹೇರಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಕೆಲವರು ಒತ್ತಡ ಹೇರಿಸ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಯೂತ್ಸು, ಮಹಿಳೆಯರು, ಹಿಂದುಳಿದ ಸಮುದಾಯ ಈ ರೀತಿಯಾಗಿ ಗಮನ ಇಟ್ಕೊಂಡು ಅವಕಾಶ ಕೊಡಿ ಅಂತ ಹೇಳಿದಾರಂತೆ. ಹಾಗಾಗಿ ಮಹಿಳೆಯರಿಗೆ ಇಬ್ಬರಿಗೆ ಅವಕಾಶ ಸಿಗ್ಬಹುದು ಅನ್ನೋದಿದೆ. ಕಳೆದ ಬಾರಿ ಒಬ್ಬರೇ ಇದ್ದಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಇದ್ದಿದ್ದು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಈ ಬಾರಿ ಇಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆಯಂತೆ. ಇಬ್ಬರಿಗೆ ಅವಕಾಶ ಅಂತಿದ್ದ ಹಾಗೇನೆ ಕೆಲವರ ಹೆಸರು ಮುಂಚೂಣಿಗೆ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಅವರಿಗೆ ನಿಜವಾಗ್ಲೂ ಅವಕಾಶ ಸಿಗುತ್ತಾ ಅಥವಾ ಅವಕಾಶ ಸಿಗಲ್ವಾ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗತ್ತೆ.